ಆತ್ಮೀಯರೇ, ಈ ಒಂದು ಸ್ಥಳವನ್ನು ತೋರಿಸ್ತಾ ಇದ್ದೀನಿ. ಇದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಚಿಕ್ಕಜಾಜೂರು. ಇಲ್ಲೊಂದು ಕಡೂರು ಅಂತ ಒಂದು ಗ್ರಾಮ ಇದೆ. ಅಲ್ಲಿಗೆ ಹೋಗ್ತಕ್ಕಂಥ ಒಂದು ರಸ್ತೆಯ ಎಡಬದಿಯಲ್ಲೇ ಕಾಣಿಸ್ತಕ್ಕಂಥ ಒಂದು ಕೃಷಿ ಕುಟೀರ. ಇದು ಕೇವಲ ಚಿಕ್ಕ ಭೂಮಿ, ಕೇವಲ 1.5 ಎಕರೆ ಎಷ್ಟು ಜಾಗ ಇದೆ. ಈ ಜಾಗದಲ್ಲಿ ನಿಮಗೆ ಕಾಣಿಸ್ತಾ ಇದೆ ದೊಡ್ಡ ದೊಡ್ಡ ಒಂದು ಟವರ್ ಸ್ತರದಲ್ಲಿ ಪೋಲ್ಸ್ ನೆಟ್ಟಿದ್ದಾರೆ. ಇದು ಕಪ್ಪು ಮಣ್ಣಿನ ಪ್ರದೇಶ. ಕಡೂರು, ಚಿಕ್ಕಜಾಜೂರಿನ ಕೆಲವು ಜಾಗದಲ್ಲೆಲ್ಲ ಕಪ್ಪು ಮಣ್ಣು ಇರುವಂಥ ಒಂದು ಸ್ಥಳ. ಇಂತಹ ಪ್ರದೇಶದಲ್ಲಿ ಎಲ್ಲ ಅಡಿಕೆ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಅಡಿಕೆ ಕಾಣಿಸ್ತಾ ಇದೆ. ಚಿಕ್ಕಜಾಜೂರು ಅಂತಾರೆ ಸುಮಾರು 25ಕ್ಕೂ ಹೆಚ್ಚು ಬೋರ್ವೆಲ್ ಅಂತ ಹೋಗಿ 100 ಹತ್ರ ಬೋರ್ ಕೊಯ್ದಂಥ ಕೆಲಸ ಮಾಡ್ತಾ ಇದೆ. ನೀರಿಗೋಸ್ಕರ 1000 ಅಡಿಯ ಬೋರ್ವೆಲ್ನ ಕೊರೆಸ್ತಕ್ಕಂಥ ಒಂದು ಪ್ರಯತ್ನ ನಡೀತಾ ಇದ್ದರೆ, ಇಲ್ಲಿ ಒಂದು ಚಿಕ್ಕ ಒಬ್ಬ ರೈತರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅನ್ನತಕ್ಕಂಥ ಒಂದು ಡೆಮಾನ್ಸ್ಟ್ರೇಷನನ್ನು ಒಂದು ನೋಡ್ಬೋದು. ಇಲ್ಲಿ ಇವ್ರ ಹೆಸರು ದಿನೇಶ್ ಅಂತ. ಅನ್ಮೋಲ್ ಅಂತೇಳಿ ನೀವು ಕೇಳಿರ್ತೀರ. ವಿದ್ಯಾಸಂಸ್ಥೆ ದಾವಣಗೆರೆಯಲ್ಲಿ ಅನ್ಮೋಲ್ PU ಕಾಲೇಜ್ ಇರ್ತಕ್ಕಂಥದ್ದು, ಅನ್ಮೋಲ್ ಪಬ್ಲಿಕ್ ಸ್ಕೂಲ್ ಎಲ್ಲ ಇದೆ. ಶಿರಬಗೊಂಡನಹಳ್ಳಿ, ದಾವಣಗೆರೆ ಹತ್ತಿರದಲ್ಲಿರ್ತಕ್ಕಂಥ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ. ಇವರದು ಅನ್ಸೆಸ್ಟ್ರಲ್ ಪ್ರಾಪರ್ಟಿ. ಇವರೊಂದು ಈ ಜಮೀನಲ್ಲಿ ನೋಡಿ, ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳಿದ್ನಲ್ಲಿ ನಿಮ್ಗೆ ಕಾಣಿಸ್ತಾ ಇದ್ದಿಲ್ಲ, ಪೂರ್ತಿ ಎರೆ ಭೂಮಿ ಮತ್ತು ಸ್ವಲ್ಪ ಕ್ಲೇ ಅಂಶ ಇರ್ತಕ್ಕಂಥದ್ದು. ಇಂಥ ಜಾಗದಲ್ಲಿ ಅವರು ಒಂದು ಬೋರ್ವೆಲ್ಲನ್ನು ತೋಡಿದ್ರು. ನೀರು ಸುಮಾರು 1.5 ಇಂಚಿನಷ್ಟು ನೀರು ಬಂತು. ಮತ್ತು 2ನೇ ಬೋರ್ವೆಲ್ ಕೊರಿಬಾರ್ದು, ಬೋರ್ಗೆ ರೀಚಾರ್ಜ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಹೋಗಿ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋಂಥ ಒಂದು ಕೆಲಸ ಮಾಡಿದ್ವಿ. ಸಮೃದ್ಧಿ ನೀರಿದೆ ಇರ್ತಕ್ಕಂಥದ್ದು. ಸ್ವಲ್ಪ ಭೂಮಿ ಅವರು ನೀರನ್ನು ಹಾಯಿಸ್ಬೋದಾಗಿತ್ತು. ಆದರೆ ನೀರಿನ ಉಳಿತಾಯ ಕೃಷಿ ಭೂಮಿ ನಾವು ತೋಟ ಮಾಡಿದ ತಕ್ಷಣ ಮಾಡಿದರೆ ಭಾಳಷ್ಟು ಒಳ್ಳೆಯದು. ಭಾಳಷ್ಟು ರೈತರು ಏನು ಮಾಡ್ತಾರೆ, ಬಿಗಿನಿಂಗ್ನಲ್ಲಿ ಒಂದು 5 ವರ್ಷ ನೀರನ್ನ ಫ್ಲಡ್ ಇರಿಗೇಷನ್, ನೀರು ಹಾಯಿಸೋದಂಥ ಪದ್ಧತಿ, ಆಮೇಲೆ ಸ್ಪ್ರಿಂಕ್ಲರ್ ಹಾಕ್ಸ್ತಾರೆ, ರೈನ್ ಗನ್ ಹಾಕ್ಸ್ತಾರೆ, ಆಮೇಲೆ ಬೋರ್ವೆಲ್ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿ, ಈ ಒಂದು ಮಿಸ್ಟ್ ಇರಿಗೇಷನ್ ನೀವು ಕೇಳಿರ್ತೀರ, ಮಿಸ್ಟ್ ಇರಿಗೇಷನ್ ಅಂತ. ಈ ಮಿಸ್ಟ್ ಇರಿಗೇಷನಿಂದ ಯಾವ ಥರದಲ್ಲ ಲಾಭ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಇದು ಸುಮಾರು 14 ಅಡಿ ಎತ್ತರದ ಒಂದು ಪೋಲ್ಸ್ನೆಲ್ಲ, ಮರಗಳ ಕಟ್ಟಿಗೆಗಳನ್ನೆಲ್ಲ ಉಣಿ ಅದರ ಮೇಲೆಲ್ಲ ಶವರ್ ನಿಮಗೆ ಕಾಣಿಸ್ತಾ ಇದೆ, ನೀರನ್ನು ಸಪ್ಲೈ ಮಾಡ್ತಕ್ಕಂಥದ್ದು. ಇಂಥ ಒಂದು ಎಷ್ಟು ಅಚ್ಚುಕಟ್ಟಾಗಿ ಮಿಸ್ಟ್ ಇರಿಗೇಷನ್, ಒಂದು ಗಾಳಿಯಲ್ಲೇ ನೀರನ್ನು ಕಂಡೆನ್ಸ್ ಮಾಡಿ ಗಾಳಿಯ ವಾತಾವರಣವನ್ನೇ ತಂಪು ಮಾಡುವಂಥ ಒಂದು ಕಾನ್ಸೆಪ್ಟ್ ಇದು. ಈ ಕಾನ್ಸೆಪ್ಟಲ್ಲಿ ಸುಮಾರು 12 ಅಡಿ ಎತ್ತರದಿಂದಲೂ ಮೇಲಿಂದ ಭೂಮಿಗೆ ನೀರು ಬರುವಾಗ ತುಂಬ ಕೂಲಾಗಿ ನಾವು ಮಲೆನಾಡಲ್ಲಿ ಪ್ರವೇಶ ಮಾಡುವಾಗ ಆಗುಂಬೆ ಆ ಥರ ಚಿಕ್ಕಮಗಳೂರು ಭಾಗದಲ್ಲಿ ಮಳೆಗಾಲದ ದಿನಗಳಲ್ಲಿ ಹೋಗುವಾಗ ನಮಗೆ ಕಾರಿಗೆ ಪೂರ್ತಿ ಮೋಡ ಅಡ್ಡ ಕಾಣುತ್ತೆ, ನಮಗೆ ದಾರಿನೇ ಕಾಣಿಸೋದಿಲ್ಲ. ಆ ಥರದಲ್ಲಿ ಇಡೀ ಭೂಮಿಯಲ್ಲಿ ನಮ್ಮ ಮುಂದೆ ಯಾರಿದ್ದಾರೆ ಅಂತ ಕಾಣಿಸಲ್ಲ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ನಮ್ಮ ಮಂಜು ಮುಚ್ಚಿದಾಗೆ ಇಡೀ ಭೂಮಿನೇ ಮುಚ್ಚುತ್ತೆ. ಈ ಥರ ಅದು ಹನಿಗಳು ಹೆಂಗೆ ಬಿಡುತ್ತೆ ಅಂದರೆ, ರಾಗಿ ಹನಿ ಅಂತ ಒಂದು ಪದ ಹೇಳ್ತೀವಿ. ತುಂಬ ಹನಿಯಲ್ಲಿ ಚಿಕ್ಕ ಗಾಳಿನೇ ಕಂಡೆನ್ಸ್ ಆಗುತ್ತೆ. ಆ ಥರದಲ್ಲಿ ನಿಮ್ಮ ಇಡೀ ಕೃಷಿ ಭೂಮಿಯಲ್ಲಿ ಬದು ಇರಲಿ, ತಗ್ಗಿರಲಿ, ಎಲ್ಲ ಕಡೆಗೂ ನೀರನ್ನು ಸರಬರಾಜು ಮಾಡೋದ್ರಿಂದ ಇಡೀ ವಾತಾವರಣ ತಂಪಾಗುತ್ತೆ. ನಾವು ಬರೀ ನೀರಿನ ರೂಟ್ ಇರಿಗೇಷನ್ ಮಾಡಿದ್ವಿ, ಬೇರೆ ಬೇರೆ ಥರದ ನೀರನ್ನು ಉಳಿಸುವಂಥ ಪ್ರಯತ್ನಗಳು ಮಾಡಿದ್ವಿ. ಇಂಥ ಬೇಸಿಗೆ ದಿನಗಳಲ್ಲಿ ನೋಡಿ, ಇದು ನೀರು ಬೀಳ್ತಕ್ಕಂಥದ್ದು ನೋಡಿದ್ರೆ ಇವರು 2-3 ಬ್ಲಾಕ್ ಮಾಡಿದ್ದಾರೆ. ಸೋಲಾರಿಂದ ನೀರನ್ನು ಎತ್ತುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಇವರು ವಿದ್ಯುತ್ತಿನ ಅವಶ್ಯಕತೆಯೂ ಇಲ್ಲ. ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಯಿಸುವಂಥ ಒಂದು ಕೆಲಸವನ್ನು ಈ ಕೃಷಿ ಭೂಮಿಯಲ್ಲಿ, ದಿನೇಶ್ ಸರ್ ಅವರ ಕೃಷಿ ಭೂಮಿಯಲ್ಲಿ ಇದನ್ನ ನೀವು ನೋಡ್ತಾ ಇದ್ದೀರ. ಈ ಥರದಲ್ಲಿ ಪ್ರತಿಯೊಬ್ಬ ರೈತರು ನೀರನ್ನು ಉಳಿಸಿ, ಮತ್ತು ಕೃಷಿ ಭೂಮಿಯಲ್ಲಿ ಉಳುಮೆನೇ ಇಲ್ಲ, ಪೂರ್ತಿ ನೀರು ಯಾವಾಗ ಬೇಕೋ ಆಟೋಮೇಷನ್ ಅದರ ಪಾಡಿಗೆ ಅದು ನೀರು ಸ್ಟಾರ್ಟ್ ಆಗುತ್ತೆ, ಭೂಮಿ ಎಲ್ಲ ಒದ್ದೆ ಆಗುತ್ತೆ. ಇವ್ರು ಹಾಕಿರ್ತಕ್ಕಂಥ ಕೆಲವು ಮಾವು, ಸಪೋಟ, ಬೇರೆ ಬೇರೆ ಹಣ್ಣಿನ ಗಿಡಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರ. ಇಡೀ ಭೂಮಿ ತುಂಬ ನೀರನ್ನು ಸರಬರಾಜು ಮಾಡುವಂಥ, ನೀರನ್ನು ಕೊಡುವಂಥ, ಭೂಮಿಗೆ ಕೊಡುವಂಥ ಕೆಲಸ ಇಲ್ಲಿ ಮಾಡ್ತಾಯಿದ್ದಾರೆ. ಈ ಮಿಸ್ಟ್ ಇರಿಗೇಷನ್ ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ. ಚೇಳೂರಿನ ವೆಂಕಟೇಶ್ ಅಂತಕ್ಕಂಥ ಒಬ್ಬ ರೈತ, ಸಣ್ಣ ರೈತ ಈ ಒಂದು ಇನೋವೇಷನ್ನ ಮಾಡಿದ. ಅವರು ಪ್ರತಿ ಭಾನುವಾರ ಇದರ ಬಗ್ಗೆ ತರಬೇತಿಗಳು ಕೊಡ್ತಾರೆ. ನಾವು ದಿನೇಶ್ ಸರ್ ಅವ್ರಿಗೆ ಬೋರ್ವೆಲ್ ರೀಚಾರ್ಜು ಕೃಷಿ ಹೊಂಡ ಆದ ತಕ್ಷಣ ಅವ್ರಿಗೆ ಹೇಳಿದ್ವಿ, ಸರ್ ನೀವು ನೀರಿನ ಮಿತಬಳಕೆ ಕಾನ್ಸೆಪ್ಟು ಭಾಳಷ್ಟು ಇಂಪಾರ್ಟೆಂಟು. ನಿಮ್ಮ ಹತ್ರ ನೀರಿಂತೇಳಿ ನೀರನ್ನ ವೆಚ್ಚ ಮಾಡುವಾಗ ಸುಮ್ಮನೆ ಕೇರ್ಫುಲ್ಲಾಗಿ ಮಾಡೋಣ. ನೀವು ಈ ಥರ ಮಿಸ್ಟ್ ಇರಿಗೇಷನ್ ಮಾಡ್ತಕ್ಕಂಥ ಒಂದು
ಫಾರ್ಮ್ ವಿಸಿಟ್ ಮಾಡಿ ಅಂದ ತಕ್ಷಣ ಚೇಳೂರು ವೆಂಕಟೇಶ್ವರ ಜಮೀನಿಗೆ ವಿಸಿಟ್ ಮಾಡಿದ್ರು, ಅವರ ಕೃಷಿ ಭೂಮಿ ನೋಡಿದ್ರು. ಅಲ್ಲಿ ಒಂದು ದಿವಸದ ಅವ್ರ ಜೊತೆಗೆ ಇಂಟ್ರಾಕ್ಷನ್ ಎಲ್ಲ ಆದಮೇಲೆ ಅಲ್ಲಿಂದಲೇ ಇದಕ್ಕೆ ಬೇಕಾದ ಸಣ್ಣ ಸಣ್ಣ ಉಪಕರಣಗಳೆಲ್ಲ ತಂದು ಈ ಒಂದು ಅವ್ರು ಹೇಳಿದ ಮಾರ್ಗದರ್ಶನದಲ್ಲೇ ಅವ್ರು ಜಸ್ಟ್ ಅಲ್ಲಿಂದಲೇ ಕೊಟ್ಟಂಥ ಮಾಹಿತಿ ಮೇರೆಗೆ ಇದನ್ನು ನಾವೇ ಮಾಡ್ಕೋಬೋದು. ಮತ್ತು ಇದಕ್ಕೆ ಅದು ಏಜೆನ್ಸಿ ಬೇಕು, ಕಂಪನಿಯವ್ರು ಬೇಕು ಅಂತೇನು ತುಂಬ ಸರಳವಾಗಿ ನಾವು ಈ ಒಂದು ಮಿಸ್ಟ್ ಇರಿಗೇಷನ್, ತುಂತುರು ನೀರಾವರಿಯನ್ನು ನಾವು ಅಳವಡಿಸ್ಕೊಂಡ್ರೆ ತುಂಬ 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 ನೀರು ಉಳಿತಾಯ ಆಗ್ತದೆ. ಯಾಕೆಂದರೆ ಒಂದು ಗಿಡಕ್ಕೆ ನಾವು ಏನು ಹೇಳ್ತೀವಿ, ಕೃಷಿ ತಜ್ಞರು ಒಂದು ತೆಂಗಿನ ಗಿಡ ಇದ್ದರೆ 25 ಲೀಟರ್ ಕೊಡಿ, ಅಡಿಕೆ ಇದ್ದರೆ 18 ಲೀಟರ್ ಕೊಡಿ ಅಂತ ಹೇಳ್ತಾರಲ್ಲ, ತುಂಬ ನೀರಿನ ದುರುಪಯೋಗ ಆಗ್ತದೆ. ಈ ಥರದಲ್ಲಿ ನೋಡಿ, ಈ ಒಂದು ಸಪೋಟ ಗಿಡ ಜಸ್ಟ್ ಹಾಕಿ ಇನ್ನೂ 6 ತಿಂಗಳಾಗಿಲ್ಲ, ಆಲ್ರೆಡಿ ಹಣ್ಣು ಫ್ರೂಟ್ ಬಂದಿದೆ. ಅಂದರೆ ನೀರಿನ ಉಳಿತಾಯದಲ್ಲಿ ನಮ್ಮ ರೈತರುಗಳು ಸಕ್ಸಸ್ ಆಗಬೇಕು ಅಂತ ಒಂದು ಕಾನ್ಸೆಪ್ಟನ್ನು ಈ ಭೂಮಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಅಷ್ಟು ಅಚ್ಚುಕಟ್ಟಾಗಿ ಇವರು ಮಾಡಿದ್ದಾರೆ. ಇವರು ಖಂಡಿತ ಇವರು ಕೃಷಿ ಭೂಮಿ ನೋಡಿದ್ರೆ ಇದು ಮನೆ, ಚಿಕ್ಕ ಒಂದು ತೋಟದ ಮನೆ, ಸೋಲಾರ್ ವ್ಯವಸ್ಥೆ ಇದೆ, ಒಂದು ಕೃಷಿ ಹೊಂಡ ವ್ಯವಸ್ಥೆ ಇದೆ, ಹಸು ಸಾಕಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂದು ಎಕರೆಯಲ್ಲಿ ಕೃಷಿ ಬ್ರಹ್ಮಾಂಡ ಅಂತ ಹೇಳಬೇಕು. ಒಂದು ಎಕರೆ ಒಳಗೆ ಇಡೀ ಕೃಷಿ ಬ್ರಹ್ಮಾಂಡವನ್ನೇ ತೋರಿಸ್ಲಿಕ್ಕೆ ಸಾಧ್ಯ ಅಂತಂದು ಖಂಡಿತ ನೋಡ್ಬೋದು. ಈ ಒಂದು ಕಡೂರಿನ ರಸ್ತೆಯಲ್ಲಿರ್ತಕ್ಕಂಥ ಚಿಕ್ಕಜಾಜೂರಿನ ಗ್ರಾಮದ ಒಂದು ಯಶೋಗಾದೆ ಅಂದರೆ ಇನ್ನು ಬಿಗಿನಿಂಗ್ ಇದು. ಇದನ್ನು ಇನ್ನೂ ಹಂತ ಹಂತವಾಗಿ ಇವರು ಮಧ್ಯದಲ್ಲಿ ಇನ್ನೂ ಬೇರೆ ಗಿಡಗಳನ್ನ ಬೆಳೆಸ್ತಕ್ಕಂಥ ಪ್ರಕ್ರಿಯೆ ನಡೀತಾ ಇದೆ. ಸುತ್ತಲೂ ಗ್ಲಿರಿಸಿಡಿಯ ಗಿಡಗಳನ್ನು, ಅಂದರೆ ಗೊಬ್ಬರದ ಗಿಡ ಅಂತ ಹೆಂಗೆ ಕರಿತೀವಲ್ಲ, ಅದನ್ನೆಲ್ಲ ಹಾಕುವಂಥ ಒಂದು ಕೆಲಸ ಒಂದು ನಡೀತಾ ಇದೆ. ಮತ್ತು ಹಸು ಸಾಕಿದಂಥ ಜೀವಾಮೃತ ಒಂದು ಕಾನ್ಸೆಪ್ಟ್ ಇದೆ. ನೀರಿನ ಆಟೋಮೇಷನ್, ಎಷ್ಟು ಬೇಕಷ್ಟು ವಾಲ್ಗಳನ್ನ ತಿರ್ಸ್ಕೊಬೋದು. ನೀರು ಹಾಯಿಸ್ಲಿಕ್ಕೋಸ್ಕರ ಸಮಯವನ್ನು ಹೆಚ್ಚು ಕಳೆಯೋದು ಬೇಕಿಲ್ಲ. ನೀರು ಉಳಿತಾಯ ಆಗುತ್ತೆ, ವಿದ್ಯುತ್ ಉಳಿತಾಯ ಆಗುತ್ತೆ. ಇಡೀ ಕೃಷಿ ಭೂಮಿ ಒಳ್ಳೆ ಮಲ್ಲಿಗೆ ಹೂವಿನ ಥರದಲ್ಲಿ ಭೂಮಿ ಸ್ಮೂತಾಗಿರೋಕ್ಕೆ ಸಾಧ್ಯ, ಉಳುಮೆ ಹೆಚ್ಚು ಮಾಡಬೇಕಾಗಿರಲ್ಲ. ಇಂಥ ಒಂದು ಕಾನ್ಸೆಪ್ಟನ್ನು ಇವರು ಅಳವಡಿಸಿದ್ದಾರೆ. ಭಾಳಷ್ಟು ಜನ ಆಸಕ್ತರು ನೀವು ಈ ಒಂದು ಕೃಷಿ ಭೂಮಿಯನ್ನು ವಿಸಿಟ್ ಮಾಡ್ಬೋದು, ಇಲ್ಲ ಈ ವಿಡಿಯೋ ನೋಡಿ ನೀವು ಸಹ ಈ ಆ್ಯಂಗಲಲ್ಲಿ, ಈ ನಿಟ್ಟಿನಲ್ಲಿ ಇಂಥ ಒಂದು ಪ್ರಯೋಗಗಳು ಮಾಡಿದ್ರೆ ಖಂಡಿತ ಸಾಕಷ್ಟು ನೀರನ್ನು ಉಳಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಇದೆ ಅನ್ನೋ ಒಂದು ಮಾತನ್ನು. ಇದಕ್ಕಿಂತ ತುಂಬ ಖರ್ಚಾಗಲ್ಲ. ನಾವು ಬೇರೆ ದೊಡ್ಡ ಕಂಪ್ನಿ ಇರಿಗೇಷನ್ ಎಲ್ಲ ಮಾಡಿಸ್ತೀವಲ್ಲ, ಅದಕ್ಕಿಂತ ತುಂಬ ಕಡಿಮೆ ವೆಚ್ಚದಲ್ಲಿ ನಿಮ್ಮ ಇಡೀ ಕೃಷಿ ಭೂಮಿಯಲ್ಲಿ ಫಸ್ಟ್ ಒಂದು ಪ್ಲಾಟ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನೀವು ಮಲ್ಟಿಪಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಇವರ ಬೋರ್ವೆಲ್ ಇರತಕ್ಕಂಥ ಜಾಗ ನೋಡಿ, ಇದು ಬೋರ್ವೆಲ್ ರೀಚಾರ್ಜ್ ಮಾಡಿರ್ತಕ್ಕಂಥ ಒಂದು ಜಾಗ. ಇದೊಂದು ಸಿಲ್ಟ್ ಟ್ರ್ಯಾಪ್ ಅಂತ. ಇವರಿಗೆ ಇಡೀ ಕೃಷಿ ಭೂಮಿಯ ನೀರು ಬಂದಿದ್ದೆಲ್ಲ ಇಲ್ಲಿ ಸೋಸ್ಕೊಂಡು ಇಲ್ಲಿಂದಲೇ ಫಿಲ್ಟರ್ ಆಗಿ ಈ ಒಂದು ಬೋರ್ವೆಲ್ ರೀಚಾರ್ಜ್ಗೆ ಹೋಗ್ತಕ್ಕಂಥ ಒಂದು ಜಾಗ ಇದು. ಕೃಷಿ ಬೋರ್ವೆಲ್ ರೀಚಾರ್ಜ್ ಆಗಿ ಇನ್ನೂ 1 ವರ್ಷ ತುಂಬಿಲ್ಲ. ಈ ವರ್ಷ ಮಳೆನೂ ನಮಗೆ ಕಡಿಮೆ ಬಂದಿದೆ, ಹಿಂಗಾರು ಮಳೆ ಸರಿಗೆ ಬರಲಿಲ್ಲ. ಆದರೂ ಸಾಕಷ್ಟು ಬಿದ್ದಂಥ ನೀರು ಎಲ್ಲ ಬೋರ್ವೆಲ್ಗೆ ಹೋಗಿ ಬೋರ್ ರೀಚಾರ್ಜ್ ಆಗಿರ್ತಕ್ಕಂಥ ಒಂದು ಯಶೋಗಾದೆ. ಸಣ್ಣ ಪುಟ್ಟ ಕರೆಕ್ಷನ್ಸ್ ಅಂತ ಹೇಳ್ತೀವಿ. ಸಿಲ್ ಟ್ರ್ಯಾಪ್ ಹೇಗಿರಬೇಕು, ನೀರು ಬರುವಂಥ ಸೋಸುಗುಂಡಿ ಹೇಗಿರಬೇಕು, ಇದನ್ನೆಲ್ಲ ಇವರು ನೋಡಿ. ಕೃಷಿ ಹೊಂಡ ಪಕ್ಕದಲ್ಲೇ ಕಾಣಿಸ್ತಾ ಇದೆ, ಸಿಲ್ ಟ್ರ್ಯಾಪ್ ಕಾಣಿಸ್ತಾ ಇದೆ ನೋಡಿ. ಇಷ್ಟು ಕ್ಲಿಯರ್ ನೀರು ಬೋರ್ವೆಲ್ ಒಳಗೆ ಮರುಪೂರ್ಣ ಮಾಡಬೇಕಾದ್ರೆ ನೀರು ಪರಿಶುದ್ಧವಾದ ನೀರು ಕಳಿಸ್ಬೇಕು. ಇಡೀ ಕೃಷಿ ಹೊಂಡ ನೋಡಿ, ಕೃಷಿ ಹೊಂಡಕ್ಕೊಂದು ಫೆನ್ಸ್ ಹಾಕಿದ್ದಾರೆ. ಇದು ಸುಮಾರು ಒಂದು 5 ಲಕ್ಷ ಲೀಟರ್ಗಿಂತಲೂ ಜಾಸ್ತಿ ನೀರಿನ ಸ್ಟೋರೇಜ್ ಆಗುವಂಥ ಒಂದು ಕೆಪಾಸಿಟಿ ಇದೆ. ಮತ್ತು ಇದರಿಂದಲೇ ಮೋಟ್ರ್ ಹಾಕಿದ್ದಾರೆ. ಮೋಟ್ರು ಫ್ಲೋಟಿಂಗ್ ಮೋಟ್ರ್ ಅಂತ ಹೇಳ್ತೀವಿ, ನೀರಿನಲ್ಲಿ ತೇಲುವಂಥ ಮೋಟ್ರ್ ಇದು. ಇಲ್ಲಿಂದಲೇ ಸೀದಾ ಸೋಲಾರಿಂದಲೇ ಪಂಪಿಂಗ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಈ ರೈತರು ಮಾಡಿದ್ದಾರೆ. ಇವರು ಒಂದು ದಾರಿ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡ್ ನಿಮಗೆ ಕಾಣಿಸ್ತಾ ಇದೆ ಗೊಬ್ಬರದ ಗಿಡ ಅಂತ ಹೇಳ್ತೀವಲ್ಲ, ಗ್ಲಿರಿಸಿಡಿಯಾ ಹೆಂಗೆ ಹಾಕಿದೆ ಅಂದರೆ ಸುಮಾರು 3 ಇಂಚು 4 ಇಂಚು 5 ಇಂಚು ಅಷ್ಟು ಅಂತರದಲ್ಲಿ 2 ರೋ ಹಾಕಿದ್ದಾರೆ. ಇದು 1 ವರ್ಷದಲ್ಲೇ ಇನ್ನೂ ಅದ್ಭುತವಾಗಿ ಬೆಳೀತದೆ. ಯಾಕಂದರೆ ಹಾಕಿರ್ತಕ್ಕಂಥದ್ದು ಬೇಸಿಗೆ ದಿನಗಳಾಗಿರೋದ್ರಿಂದ ಇದು ಇನ್ನೂ ಗ್ರೋತ್ ಆಗಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ. ಪ್ರತಿಯೊಬ್ಬ ರೈತರು ಅವರ ಕೃಷಿ ಭೂಮಿ ತಗೊಂಡಾಗಿ ತೋಟ ಮಾಡೋಕ್ಕಿಂತ ಮೊದಲು ಫಸ್ಟು ನೀರಿನ ಮೂಲಕ್ಕೆ ಬಾವಿನೋ ಬೋರ್ವೆಲ್ನೋ ಮಾಡ್ಕೊಳ್ಳೋಣ. ಬೋರಲ್ಲಿ ನೀರು 4 ಇಂಚು ಬರಲಿ, 3 ಇಂಚು ಬರಲಿ, 2 ಇಂಚೇ ಬರಲಿ, ಅದಕ್ಕೊಂದು ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ. ಪ್ಲಸ್ ಅವರ ಕೃಷಿ ಭೂಮಿಯಲ್ಲೇ ಒಂದು ಕೃಷಿ ಹೊಂಡ ಮಾಡುವಂಥ ಕೆಲಸ. ಅದಕ್ಕೆ ನಾನು ಪ್ರತಿ ಬಾರಿ ನನ್ನ ವಿಡಿಯೋಗಳಲ್ಲಿ ಹೇಳ್ತೀನಿ, ಹೊಲಕ್ಕೊಂದು ಕೆರೆ ಅಂತ. 5 ಎಕರೆ ಇರುವಂಥ ರೈತ ಅಟ್ಲೀಸ್ಟ್ ಒಂದು ಅರ್ಧ ಎಕರೆ ಜಾಗದಲ್ಲಿ ಒಂದು ಕೆರೆ ಮಾಡಿಕೊಂಡ್ರೆ 50 ಲಕ್ಷ ಲೀಟರ್ ನೀರು ದಾಸ್ತಾನು ಮಾಡೋದು. ಈ ಆ್ಯಂಗಲಲ್ಲಿ ಮಾಡ್ಕೊಳ್ಳೋದು. ಇಡೀ ಕೃಷಿ ಭೂಮಿಯ ಸುತ್ತಲೂ ಈ ಥರ ಒಂದು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥ ಕೆಲಸ. ಇದು ಗ್ಲಿರಿಸಿಡಿಯ ಗೊಬ್ಬರದ ಗಿಡಗಳು ಇದೆ, ತೆಂಗು ಇದೆ, ಬೇರೆ ಎಲ್ಲ ಥರದ ಗಿಡಗಳನ್ನ ಸಹ ನಾವು ಬೆಳೆಸ್ಕೋಬೋದು. ಈ ಒಂದು ಲೆಕ್ಕಾಚಾರ ಪ್ರಕಾರ ಮಾಡಿಕೊಂಡು ಮಾಡುವ ಬೆಳೆ ಪದ್ಧತಿಗಳನ್ನ ಆಲೋಚನೆ ಮಾಡಬೇಕು. ನನ್ನ ಹತ್ರ ಎಷ್ಟು ನೀರಿದೆ, ಏನು ಬೆಳೆ ಬೆಳಿಬೇಕು, ಈ ಆ್ಯಂಗಲಲ್ಲಿ ತೋಟ ಮಾಡಿದರೆ ಖಂಡಿತ ಕೃಷಿಯಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಲಿಕ್ಕೆ ಸಾಧ್ಯ ಅನ್ನಲಿಕ್ಕೋಸ್ಕರವಾಗಿ
ಈ ಒಂದು ವಿಡಿಯೋನ ಮಾಡಿ ನೀವು ನೋಡ್ತಾ ಹೋಗಿ ಹೆಚ್ಚಿನ ಮಾಹಿತಿ ಸಿಗ್ತಾ ಹೋಗ್ತದೆ. ಧನ್ಯವಾದಗಳು. ನಮಸ್ಕಾರ.